ಇಲ್ಲೇ ಬಗ್ಲುಗಂಟೆ ಹತ್ರ ಒಂದು ಸ್ವಲ್ಪ ವಿಂಡೋಗಳು ಎಷ್ಟು ವಿಂಡೋ 23 ವಿಂಡೋಗಳು ಇದ್ದಾವೆ. ಅವನ್ನ ಅನ್ಲೋಡ್ ಮಾಡಿಬಿಟ್ಟು ತಿರ್ಗಾ ಬಂದು ತಿರ್ಗಾ ಪ್ರೊಫೈಲ್ ಅಲ್ಲ ತಿರ್ಗಾ ಮತ್ತೆ ಒಂದು ಸ್ವಲ್ಪ ವಿಂಡೋಗಳಿದಾವೆ ಅವನ್ನ ಹಾಕೊಂಡು ಯಾವ್ದಣ್ಣ ದೂರು ಆರ್ ಜೆ ಗಾರ್ಡನ್ ಹತ್ರ ಹೋಗ್ತಾ ಇದೀವಿ. ಅದು ಬಂದು ಎಲ್ಲಿರೋದಂದ್ರೆ ಹಳೆ ಮದ್ರಾಸ್ ರೋಡು, ಅಲ್ಲಿ ಟಿನ್ ಫ್ಯಾಕ್ಟ್ರಿ ರೋಡಲ್ಲಿ ಆಸೆ ಹೋಗ್ತೀವಲ್ಲ ಅಲ್ಲಿರೋದು. ಅಲ್ಲಿ ಹೋಗ್ಬಿಟ್ಟು ತಿರ್ಗಿ ಅನ್ಲೋಡ್ ಮಾಡಬೇಕು. ಇಲ್ಲಿಂದ ಹೋಗಿ ಇವಾಗ ಇವನ್ನ ಅನ್ಲೋಡ್ ಮಾಡಿಬಿಟ್ಟು ಮತ್ತೆ ಅವನು ಅನ್ಲೋಡ್ ಮಾಡಬೇಕು. ಇಲ್ಲಿ ಪಾರ್ಲೆ ಟೋಲ್ ಹತ್ರ ದೊಡ್ಡ ಗಾಡಿಗಳನ್ನ ಮೇಲೆ ಬಿಡ್ಸ್ಮೇಲೆ ಬಿಡೋದಿಲ್ಲ, ಅದಕ್ಕೆ ಫುಲ್ ಆ ಕಡೆ ಈ ಕಡೆ ನೋಡ್ರಿ ಹಂಗೆ ಲೈನಿಗೆ ಹಾಕೊಂಡು ನಿಂತವ್ರೆ ಅಂತ. ಫುಲ್ಲು ಲೈನಿಗೆ ನಿಂತಿರ್ತಾರೆ ಡೈಲಿನೂ ಹಿಂಗೆ ಅಷ್ಟೇ. ಡೈಲಿ ಬಿಡ್ತಾರೆ, ಒಂದು 10 ಗಂಟೆ 10:30 ಮೇಲೆ ಬಿಡ್ತಾರೆ. ತಿರ್ಗಾ ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆಲ್ಲ ಸ್ಟಾಪ್ ಮಾಡಿರ್ತಾರೆ. ಅಲ್ಲಿ ಮೇಲ್ಗಡೆ ಎಲ್ಲ ಜಾಸ್ತಿ ಕಾರು ಬೈಕೆಲ್ಲ ಓಡಾಡ್ತವೆ ಅಂತ ಹೇಳ್ಬಿಟ್ಟು ಡೈಲಿ ಹಂಗೆ ನಿಲ್ಸಿರ್ತಾರೆ. ಮತ್ತೆ ಇವಾಗ ಹೋಗ್ಬಿಟ್ಟು ತಿರ್ಗಾ ಇಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡಿಬಿಟ್ಟು ಬರಬೇಕು. ತಿರ್ಗಾ ಅಲ್ಲಿ ಅನ್ಲೋಡ್ ಮಾಡೋದ್ರ ಸಿಗ್ತಿರ್ತಾರೆ. ನೈಸ್ ರೋಡ್ ಸೈಡ್ ಹೋಗೋದಲ್ವಾ? ಹಾಂ, ಇಲ್ಲ ಎಲೆಕ್ಟ್ರಾನ್ ಸೈಡು ಏನಪ್ಪದು ಎಲೆಕ್ಟ್ರಾನ್ ಸಿಟಿ ಸೈಡು ಹೋದ್ರೆ ಆರಾಮ್ಸೆ ಹೋಗ್ಬೋದು. ಗಾಡಿ ಬಂದೇನಪ್ಪ, ಇದೆಲ್ಲ ಪೋಸ್ಟ್ಗಳೆಲ್ಲ ಐತೆ. ಚೆನ್ನಾಗಿರುವ ಐಕ್ಯ ಇಲ್ಲಿ ಇಲ್ಲೇ ಹೇಳ್ತಾ ಇರೋದು ನಾನು. ಕೆಲ್ಸದ್ದು ಆರಾಮ್ಸೆಗೆ ಸ್ವಲ್ಪ ಸಿಸ್ಟಮ್ ವರ್ಕ್ ಬಂದರೆ ಸಾಕೋಣ, ಆರಾಮಾಗಿ ನೋಡು. ಬೇರೆ ಸೇರ್ತಾರೆ ಹೇಳೋಣ ಅಂತ ಏನು ಹತ್ರ ಬಂದ್ವಿ, ಇನ್ನೇನು ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ಹಳೆ ಮನೆನೂ ಹೊಸ ಮನೆ ಇರ್ಬೋದಣ್ಣ? ಹಳೆ ಮನೆ ಇರ್ಬೋದಾ ಹೊಸ ಮನೆ ಇರ್ಬೋದಾ? ಹೊಸ ಮನೆ ಇರ್ಬೋದು. ಮತ್ತು ಇಲ್ಲೇನು ಚೂರು ಇದೇ ಇಲ್ಲ, ಸಾರು ಏನೂ ಕಾಣಿಸ್ತಿಲ್ಲ, ಮೋಸ್ಟ್ಲಿ ಹಳೆ ಮನೆ ಇರ್ಬೋದಾ? ಹಾಂ, ನಾಯಿ ಬರ್ತಾ ಇದೆ. ಸ್ಟೇಷನ್ ಇನ್ ಎಂಡ್. ಮೇಡಮ್ ಈ ಫೋನ್ ಹಾಕೀಗ. ಮೇಡಮ್ ಲೊಕೇಶನ್ ಎಂಡ್ ಆಗೈತೆ, ಏನು ಮಾಡೋದ ನೆಕ್ಸ್ಟು ಅಂತ. ಮೋಸ್ಟ್ಲಿ ಇದೇ ಇರ್ಬೋದು ಅನ್ಸುತ್ತಣ್ಣ. ಅದೇ ಬಾ ಪಕ್ಕ ಹೆಂಗೆ ಕಂಡುಹಿಡಿದಿದ್ದು. ಇವಾಗ ಲೊಕೇಶನ್ ಹತ್ರ ಬಂದಿದ್ದೀವಿ. ಮೇಡಮ್ ಬರ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿರಿ ಅಂತ ಹೇಳಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಬಂದಾದ್ಮೇಲೆ ಎಲ್ಲಿ ಇಳಿಸ್ಬೇಕಂತ ಹೇಳ್ತಾರೆ, ಇಳಿಸ್ಬಿಟ್ಟು ಮತ್ತೆ ಹೋಗ್ಬಿಟ್ಟು ತಿರ್ಗಾ ಲೋಡ್ ಮಾಡ್ಕೊಳ್ತೀರಿ. ಇವಾಗ ಗ್ಲಾಸ್ ತರ್ರಿ ಅಂತ ಹೇಳ್ತವ್ರೆ, ನೋಡ್ಬೇಕು. ಅಲ್ಲೋಗಿ ಗ್ಲಾಸ್ ತರಂಗಿದ್ರೆ ಗ್ಲಾಸ್ ತಂದು ಆಮೇಲೆ ಲೋಡ್ ಮಾಡ್ಕೊಂಡು ಹೋಗ್ಬೇಕು, ಇಲ್ಲ ಅಂದರೆ ಹಂಗೆ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಇವಾಗ ಫೋನ್ ಮಾಡಿ ಹೇಳಿದ್ರು ಲಾಲಲ್ಲಿ ಇಳಿಸ್ರಿ ಅಂತ. ಇದೇ ಬಿಲ್ಡಿಂಗೇನೆ. ಇವಾಗ ಹೋಗಿ ಅನ್ಲೋಡ್ ಮಾಡ್ಬೇಕು. ಮತ್ತೆ ಯಾವ್ದಣ್ಣ ಎಲ್ಲಿ ಇಳಿಸ್ಬೇಕಂತೆ? ಇಲ್ಲೇ ಒಳಗೆ ಇಳಿಸ್ಬೇಕಂತ. ಬರ್ತಾರಂತೆ, ನಾವು ಇಳಿಸಿರಿ ಅಂತ ಹೇಳೋರೆ. ಇಳಿಸಿರ್ತೀವಿ, ಇಳಿಸ್ಬಿಟ್ಟು ಮತ್ತೆ ನೋಡೋದ ಎಲ್ಲಿರ್ಬೇಕಂತ ಹೇಳ್ತಾರೆ. ಇವಾಗ ಅನ್ಲೋಡ್ ಮಾಡಿದ್ವಿ ನೋಡ್ರಿ, ಇಲ್ಲೊಂಥರ ರೂಮಲ್ಲಿ ಇಟ್ಟಿದ್ದೀವಿ. 2 ಕೇಸ್ಮೆಂಟ್ ಅವರು ಮತ್ತೆ ಹೋಗ್ಬಿಟ್ಟು ಕಂಪ್ನಿ ಹತ್ರ ಹೋಗೋದ. ಕಂಪ್ನಿ ಹತ್ರ ಹೋಗ್ಬಿಟ್ಟು ಏನು ಹೇಳ್ತಾರೆ ಕೇಳ್ಬಿಟ್ಟು ನೋಡೋದ. ಕಂಪ್ನಿ ಹತ್ರ ಬಂದಿದ್ದೀವಿ. ಕಂಪ್ನಿ ಹತ್ರ ಬಂದ್ಬಿಟ್ಟು ಇವಾಗ ಆಜೆ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಇವ್ ನೋಡ್ರಿ, ಇವ್ ನಮ್ಮ ಕಂಪ್ನಿಲೇ ಕೆಲಸ ಮಾಡೋದು. ಇನ್ನೊಂದು ಸ್ವಲ್ಪ ಹಾಂ ಸಾಕ್ಬಿಡು. ಮತ್ತೆ ಹೋಗ್ಬಿಟ್ಟು ಅನ್ಲೋಡ್ ಮಾಡುವಾಗ ಸಾಂಗ್ ಸ್ವಲ್ಪ ಗ್ಯಾಸ್ ತರಬೇಕು. ಹೋಗ್ಬಿಟ್ಟು ನಮ್ಮ ಕಂಪ್ನಿಲೇ ಕೆಲಸ ಮಾಡೋದು. ಇವಾಗ ಲೋಡ್ ಮಾಡ್ಕೊಂಡಿದ್ದೀವಿ. ಇವನೊಬ್ಬನ ಹಾಕೊಂಡಿದ್ದೀವಿ. ಇವನು ಫಿಟ್ ಮಾಡಕ್ಕೆ ಹೋಯ್ತಾನೆ, ಅಲ್ಲೇ ಸ್ವಲ್ಪ ಮುಂದೆ ಬಿಟ್ಬಿಟ್ಟು ತಿರ್ಗಾ ನಾವು ಅನ್ಲೋಡ್ ಮಾಡಕ್ಕೆ ಹೋಗ್ಬೇಕು. ಎಲ್ಲಿಂದ ಇವ್ನು ಎಷ್ಟು ದೂರ ನಾವು ಬಿಡೋದು? ರೋಹನ್ ಸೈಟ್ ಅಂತ ಅಲ್ಲಿಂದ ಅಲ್ಲೇ ನಾವು ಹೋಗೋ ರೋಡಲ್ಲೇ ಇರೋದು. ಅದಕ್ಕೆ ಅವ್ನು ಫಿಟ್ ಮಾಡಕ್ಕೆ ಬಿಟ್ಬಿಟ್ಟು ಫಿಟ್ಟಿಂಗ್ ಮಾಡಿಸ್ಬಿಟ್ಟು ತಿರ್ಗಾ ನಾವು ಅಲ್ಲಿ ಅನ್ಲೋಡ್ ಮಾಡ್ಕೊಂಡು ತಿರ್ಗಾ ಇವ್ನು ಕರ್ಕೊಂಬರ್ತೀವಿ. ಇಲ್ಲ ಅಂದರೆ
ನೋಡೋದ. ಇವಾಗ ಪ್ಲಾನ್ ಚೇಂಜ್ ಆಗೈತೆ, ಬೇರೆ ಡ್ರೈವರ್ ಬರ್ತಾವ್ರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಇವರು ಬೇರೆ ಎಲ್ಲ ಮೆಜರ್ಮೆಂಟ್ಗೆ ಅಂತ ಹೋಗ್ತಾವ್ರೆ. ನಾನು ಮತ್ತೆ ಇನ್ನೊಬ್ರು ಡ್ರೈವರ್ ಬರ್ತಾರೆ, ಮತ್ತೆ ಇವನು 3 ಜನ ಹೋಗ್ತಾ ಇದೀವಿ. ನಾವು ಹೋಗ್ಬಿಟ್ಟು ಅನ್ಲೋಡ್ ಮಾಡಿ ಬರಬೇಕು. ಪ್ಲಾನ್ ಚೇಂಜ್ ಆಗಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಾಗ ಏರ್ ಇಡಿಸ್ಬೇಕಂತ ಇಲ್ಲಿ ಸೈಡ್ ಆಗ್ತಾ ಇದೀವಿ. ಏರ್ ಇಡಿಸ್ಬೇಕಂತ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಫ್ರೀಯಾಗಿ ಏರ್ ಹೊಡಿತಾರಲ್ವಾ, ಅದಕ್ಕೆ ಏರ್ ಕಮ್ಮಿ ಆಗ್ಬಿಟ್ಟು ಸ್ವಲ್ಪ ಏರ್ ಹೊಡಿಸ್ಬೇಕು. ಓನ್ಲಿ ಬೈಕಾ? ಏನು ಬೈಕ್ ಮಾತ್ರ ಅಂತ ಹೇಳ್ತವ್ರೆ. ಎಷ್ಟಾಗುತ್ತಣ್ಣ? ಇವರು ನಮ್ಮ ಅಣ್ಣ ಹೇಳ್ತವ್ರೆ ಏನು ಸಮಸ್ಯೆ ಆಗೈತೆ ಹೆಬ್ಬಳ ಇದ್ರ ಸಿಗ್ನಲಲ್ಲಿ ಅಂತ ಕೇಳ್ತಾರೆ. ಅಲ್ಲೇನೋ ಸಮಸ್ಯೆ ಆಗಿರ್ಬೇಕಂತ ಹೇಳ್ತಾರೆ. ಇವ್ರಿಗೆ ಗೊತ್ತಿಲ್ಲ ಡೈಲಿ ಟ್ರಾಫಿಕ್ದೇ ಸಮಸ್ಯೆ ಆಗಿರುತ್ತೆ ಅಂತ. ಅದಕ್ಕೆ ನಾನು ಹೇಳ್ದೆ ಹಂಗಂತ, ಡೈಲಿ ಇದೇ ಕಥೆ ಆಗಿರುತ್ತೆ ಅಂತ ಹೇಳಿದೆ. ನೋಡ್ರಿ ಫುಲ್ಲು ಟ್ರಾಫಿಕಲ್ಲಿ ಇದ್ದೀವಿ. ಇನ್ನೂ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇವ್ರನ್ನ ಕಳಿಸ್ಬಿಟ್ಟು ಹೋಗ್ಬೇಕು. ಮತ್ತೆ ನೋಡೋದ ಕರೆಕ್ಟಾಗಿ ಹೆಬ್ಬಾಳ ಸಿಗ್ನಲಿಗೆ ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಹೋಗಿಲ್ಲ ನಾವು. ನೋಡ್ರಿ ಇಲ್ಲೇ ನಿಂತ್ಕೊಂಡಿದ್ದೀವಿ ಕರೆಕ್ಟಾಗಿ. ಫುಲ್ಲು ಇಲ್ಲೇ ನಿದ್ದೆ ಬರ್ತೈತೆ. ಊಟ ಮಾಡಿಲ್ಲ ನಾವಿನ್ನೂ. ಇಲ್ಲೇ ಅದೇ ನಿದ್ದೆ ಓದೈತೆ. ಎಲ್ಲರೂ ಆಗಲಿಸ್ತಾವ್ರೆ, ನನಗೂ ನಿದ್ದೆ ಓದೈತೆ. ಇಲ್ಲೇನು ಡೈಲಿ ಇಷ್ಟು ಟ್ರಾಫಿಕ್ ಇರುತ್ತಂತ ನನಗೂ ಗೊತ್ತಿಲ್ಲಪ್ಪ, ಏನಕ್ಕೆ ಅಂತ ಗೊತ್ತಿಲ್ಲ. ಈ ಒಂದು ಡ್ರೈವರ್ ಅಣ್ಣವ್ರಿಗೆ ನೋಡ್ರಿ ಫುಲ್ ನಿದ್ದೆನೇ ಬರ್ತೈತೆ. ಫುಲ್ಲು ಟೆನ್ಷನ್ ಆಗ್ಬಿಟ್ಟಾನ ಅವ್ರಂತೂ. ತಲೆನೇ ಕೆಟ್ಟ. ಅದು ಈ ರೋಡಿಗೆ ಬಂದ್ರೇ ಫುಲ್ ಟೆನ್ಷನ್ ಆಗ್ತಾ ಇರ್ತದೆ. ಯಾವಾಗ ನೋಡು ಬರೀ ಟ್ರಾಫಿಕ್ಕು ನೋಡ್ರಿ. ಆ ಕಡೆ ಇರೋಕೆಲ್ಲ ಬಿಡ್ತವ್ರೆ, ನಮ್ಮ ಗಾಡಿಗಳನ್ನೇ ಬಿಡ್ತಾ ಇಲ್ಲ. ನಮಗೆ ಆ ಕಡೆ ಸಮಸ್ಯೆ ಆಗ್ಬಿಟ್ಟೈತೆ. ಅವ್ನು ಹಿಂದಿ ಹುಡುಗನ್ನ ಇಡಿಸ್ಬಿಟ್ಟು ಹಂಗೆ ಅಲ್ಲೇ ಊಟ ಮಾಡ್ಕೊಂಡು ಇವಾಗ ಆರ್ ಜೆ ಫ್ಲ್ಯಾಟ್ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಪಾರ್ಟ್ಮೆಂಟು, ಆರ್ ಜೆ ಏನೋ ಇತ್ತು, ಅದ್ರ ಹೆಸರು ಗೊತ್ತಿಲ್ಲ ಮೋಸ್ಟ್ಲಿ. ಒಟ್ನಲ್ಲಿ ಫಸ್ಟ್ನೇ ಅಕ್ಷರ ಆರ್ ಜೆ ಅಂತ ಇತ್ತು. ಅಲ್ಲಿಗೆ ಹೋಗ್ಬಿಟ್ಟು ಅನ್ಲೋಡ್ ಮಾಡಿ ಇನ್ನು ಅವ್ರ ಹತ್ರ ಇನ್ನೂ ಸೈನ್ಗಿನೆಲ್ಲ ಹಾಕ್ಸ್ಕೊಂಡ್ಬಿಟ್ಟು ಮತ್ತೆ ಗ್ರೀನ್ ಟ್ಯಾಗ್ ಹತ್ರ ಹೋಗ್ಬೇಕಂತ. ಇವಾಗ ಗ್ರೀನ್ ಟ್ಯಾಗ್ ಹತ್ರ ಹೋಗ್ಬಿಟ್ಟು ಪ್ರೊಫೈಲ್ ಹಾಕೊಂಡು ಹಂಗೆ ಯಲಹಂಕ ಕಡೆಯಿಂದ ಮನೆ ಕಡೆ ಹೋಗ್ಬಿಡೋದು. ಮನೆ ಕಡೆಯಿಂದ ಹೋಗಿ ಗ್ಲಾಸ್ ಬೇರೆ ತರ್ಬೇಕಂತ ಹೇಳೋರೆ. ಗ್ಲಾಸು ತರೋದು ನಾಳೆನೇ ತರೋದು. ನೈಟ್ ಆಗುತ್ತಲ್ವೇ ಅಣ್ಣ? In 200 meters, turn right onto Kachanasandra main road. ಅದಾದ್ಮೇಲೆ ನೋಡೋದು. ಇವಾಗ ಬಂದಿದ್ದೀವಿ ಆರ್ ಜೆ ಅಪಾರ್ಟ್ಮೆಂಟ್ ಹತ್ರ. ನೋಡ್ರಿ ಇಷ್ಟು ಉದ್ದ ಐತೆ ಅಪಾರ್ಟ್ಮೆಂಟು. 28 ಫ್ಲೋರೋ 27 ಫ್ಲೋರೋ ಐತೆ. ಅವತ್ತು ಮೊನ್ನೆ ಶನಿವಾರ ಒಂದ್ಸತಿ ಬಂದಿದ್ವಿ, ಆವಾಗ ಎಣಿಸಿದ್ದೆ 27 ಫ್ಲೋರ್ ಐತೆ. ಇವಾಗ ಹೋಗಿ ಅಲ್ಲಿ ಕೆಳಗಡೆನೇ ಅನ್ಲೋಡ್ ಮಾಡಬೇಕು. ಕೆಳಗಡೆ ಅನ್ಲೋಡ್ ಮಾಡಿಬಿಟ್ಟು ತಿರ್ಗಾ ಗ್ರೀನ್ ಟ್ಯಾಗಿಗೆ ಹೋಗ್ಬೇಕು. ಅನ್ಲೋಡ್ ಎಲ್ಲ ಮಾಡಿ ಅವ್ರಿಗೆ ಹಾರ್ಡ್ವೇರ್ಸ್ ಎಲ್ಲ ಕೊಟ್ವಿ. ಬಿಲ್ಲಿಗೆ ಸೈನ್ ಹಾಕ್ಕೊಟ್ರು. ಮತ್ತು ಇವಾಗ ಪ್ರೊಫೈಲ್ ಹಾಕೊಂಬರಕ್ಕೆ ಹೋಗ್ಬೇಕು. ಆಲೇ ಟೈಮ್ ಬಂದ್ಬಿಟ್ಟು ಅಣ್ಣ, ಟೈಮ್ ಎಷ್ಟು ಅಣ್ಣ ನೋಡು ಒಂದ್ಸತಿ. ಹ್ಞೂ 4:15. ಇವಾಗ ಹೋಗ್ಬಿಟ್ಟು ಮತ್ತೆ ಪ್ರೊಫೈಲ್ ಹಾಕೊಂಡು, ಪ್ರೊಫೈಲ್ ಏನು ಜಾಸ್ತಿ ಇಲ್ಲ ಅಂತ ಹೇಳಿದ್ರು. ನಾವು ಹ್ಯಾಂಗಲ್ ಬೇರೆ ಹಾಕೊಂಬಂದಿರಲಿಲ್ಲ. ನೀರು ಕುಡ್ದಾ? ಹೋಗಿ ಪ್ರೊಫೈಲ್ ಹಾಕೊಂಬರೋಕೆ ಜಾಸ್ತಿ ಏನಿಲ್ಲ. ಅದಕ್ಕೆ ಮಾಮೂಲಿ ಮೇಲೆ ಹಾಕ್ತೀವಲ್ಲ ಆ ಆ್ಯಂಗಲಲ್ಲಿ ಹಾಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ಅರ್ಧ ದಾರಿಗೆ ಬಂದ್ಮೇಲೆ ಪ್ಲ್ಯಾನ್ ಮಾಡ್ತಾರೆ. ಅದಕ್ಕೆ ಸಮಸ್ಯೆ ಆಗ್ಬಿಡ್ತಾವೆ. ಒಂದೇ ಸತಿ ಹಿಂಗೆ ಅಂತ ಹೇಳ್ಬಿಟ್ರೆ ಎಲ್ಲ ಐಟಮ್ ಹಾಕೊಂಬಂದ್ಬಿಡ್ಬೋದು. ಹಿಂಗೆ ಮಾಡಿದ್ರೆ ಸಮಸ್ಯೆ ಆಗ್ತದೆ. ಇವಾಗ ಇದೇ ಇರೋದಂತ ಹೇಳಿದ್ರು, ಅದಕ್ಕೆ ಬರ್ತಾ ಇದ್ದೀವಿ. ಹಾಂ, ರಥಾನು ನಾವು ಬಿಟ್ಟೋಗ್ರಿ ಅಂದರು. ಈಗ ಫೋನ್ ಮಾಡಿ ಹೇಳೋ ಪಾಪ ಕಾಯ್ತಾ ಕೊಡ್ತಾನೆ, ರಾತ್ರಿ ಎಲ್ಲಾದ್ರೂ ಹೋಗ್ಲಿ ಅವನು. ಹಾಂ, ಫೋನ್ ಮತ್ತೆ ಮಾಡ್ತೀನಿ ತಡಿ. ಓಕೆ. ಇವಾಗ ಈ ಥರದ್ದು ಆ್ಯಂಗಲ್ ಕಟ್ಟಿ ಜುಗಾಡ್ ಮಾಡ್ತಾಯಿದ್ದೀವಿ ನೋಡ್ರಿ. ಅದು ಆ್ಯಂಗಲ್ ತಂದಿಲ್ಲದಕ್ಕೆ ಈಗ ಮೇಲೆ ಇರೋ ಆ್ಯಂಗಲ್ ಬಿಚ್ಬಿಟ್ಟು ಇಲ್ಲಿಗೆ ಹಾಕ್ಬಿಟ್ಟಿದ್ವಿ. ಇವಾಗ ಅವ್ರ ಹತ್ರ ಮಾತಾಡ್ಬಿಟ್ಟು ಪ್ರೊಫೈಲ್ ಎಲ್ಲ ಕಟ್ಟಿಸ್ಕೊಬೇಕು. ಅದೇನಂತ ಮಾತಾಡ್ಬಿಟ್ಟು ನಾವು ಹೋಗಿ ಇವಾಗ ಪ್ರೊಫೈಲ್ ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಸ್ವಲ್ಪ ಮುಂದೆ ನೋಡ್ರಿ ಪ್ರೊಫೈಲು
ಮುಂದೆ ಹೋಗ್ತಾ ಇದೀವಿ. ಇವಾಗ ತಡ್ರಿ ಇವ್ರಿಗೆ ಸ್ವಲ್ಪ ಹಿಂಗೆ ತಾನ ಸಿಕ್ಸಿದೀವಿ ಸರ್. ಎಲ್ಲ ಇದೆ, ಸಿಕ್ಸೋದೇ ಕಾಣಿಸ್ತಾ ಇಲ್ಲ. ಇಲ್ಲಲ್ಲಿ ಪೊಲೀಸರು ಇರ್ತಾರಣ. ಹೇಳ್ಕೊ, ಇನ್ನೊಂದ್ ಸ್ವಲ್ಪ ಹೇಳ್ಕೊ. ಬಿಡು ಈಗ ಇನ್ನೂ ಸಿಕ್ಸಿಲ್ಲ. ಹಾ, ಇವಾಗ ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾನು ಸ್ವಲ್ಪ ದೂರದಲ್ಲಿ ನಮ್ಮ ಮಾಕ್ಲಿ ಸಿಗ್ತದೆ. ಸಿಕ್ಬಿಟ್ಟು ಆಮೇಲೆ ಅದನ್ನ ನಾಳೆ ಅನ್ಲೋಡ್ ಮಾಡಿ ಇವತ್ತಂತೂ ಕ್ಲಾಸ್ಗೆ ಹೋಗೋಕ್ಕಾಗೋದಿಲ್ಲ, ನಾಳೆನೇ ಹೋಗ್ಬೇಕು ಅಷ್ಟೇ. ಇನ್ನೇನು ಇವತ್ತಿಂದು ಬ್ಲಾಗ್ ಇಷ್ಟೇ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊಸ ವೀಡಿಯೋಗಳನ್ನ ಬಿಡ್ತಾ ಇರ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಬಾಯ್.